ಹೆಣ ಹೊರಕ್ಕಾಗಲ್ಲ ನನಗೆ. ಒಂದು ಹೆಣನ 4 ಜನ ಹೊರ್ಬೋದು, 20 ಜನ ತಗೊಬಂದಿವಿ ಹೆಣನ. ನಾವೆಲ್ಲ ಇಲ್ಲಿ ಬಡವರು ಇರೋದು, ಹಂಗಾಗಿ ಏನೋ ನಡೆಯುತ್ತೆ. 2 ವರ್ಷ ಆಯಿತು, ಇದುವರೆಗೆ ಭೇಟಿ ಇಲ್ಲ. ಯಾಕೆ ಹೇಳಿ, ಇದು ಜನ ಓಡಾಡೋ ರೋಡು, ಸ್ಮಶಾನ ರೋಡ್. ಏನು ದಿನ ಯಾರು ಮೂಲಭೂತ ಸೌಕರ್ಯದ ಕೊರತೆ ಗ್ರಾಮಸ್ಥರ ಆಕ್ರೋಶ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದರ್ಬಾರ್ಪೇಟೆ ಹುಲಿಯಮ್ಮ ಬಡಾವಣೆ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆಯಂತೆ ಹಾಳಾಗಿದ್ದು, ಹುಲಿಯಮ್ಮ ಬಡಾವಣೆಯಲ್ಲಿ 40 ಕುಟುಂಬಗಳು ವಾಸವಾಗಿದ್ದು, 40 ಕುಟುಂಬಗಳು ದರ್ಬಾರ್ಪೇಟೆಯಲ್ಲಿ ವಾಸಿಸವಾಗಿದ್ವು. ಈ 2 ಗ್ರಾಮಗಳಲ್ಲೂ ಒಂದೇ ಸಮುದಾಯದ ತುಳು, ಆದಿದ್ರಾವಿಡ ಹಾಗೂ ಮುಗೇರ ಸಮುದಾಯದವರು ವಾಸವಾಗಿದ್ದ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ. ಪಕ್ಕದಲ್ಲಿ ಎತ್ತಿನಹೊಳೆ ವಿಶ್ವೇಶ್ವರಯ್ಯ ಜನನಿಗಮ ನಿಯಮಿತ ಎತ್ತಿನಹೊಳೆ ಯೋಜನೆ ಹೆಬ್ಬನಹಳ್ಳಿ ಮಾರ್ಗವಾಗಿ ಪೈಪ್ಲೈನ್ ಹಾಗೂ ಕಾಲುವೆ ಹೋಗಿರುತ್ತದೆ. ಪಕ್ಕದ ಊರಾದ ಮಾಸುವಳ್ಳಿ ದರ್ಬಾರ್ಪೇಟೆ ಹುಲಿಯಮ್ಮ ಬಡಾವಣೆಯಲ್ಲಿ ವಾಸವಾಗಿರುವ ಗ್ರಾಮದ ರಸ್ತೆಯ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಬಡ ಕೂಲಿ ಕಾರ್ಮಿಕರ ಬಗ್ಗೆ ಗಮನ ಇರೋದಿಲ್ಲ. ಚುನಾವಣೆ ಸಮೀಪಿಸಿದಂತೆ ಎಲ್ಲ ಜನಪ್ರತಿನಿಧಿಗಳು ಮನೆ ಬಾಗಿಲಿಗೆ ಬರ್ತಾರೆ. ಈಗ ನಮ್ಮ ಗೋಳು ಕೇಳುವವರು ಯಾರು ಎಂದು ಸ್ಥಳೀಯರು ದೂರಿರುತ್ತಾರೆ. ದರ್ಬಾರ್ಪೇಟೆಯ ಯುವಕನೊಬ್ಬ ಮೃತಪಟ್ಟ ಹಿನ್ನೆಲೆ ಶವ ಹೊತ್ತುಕೊಂಡು ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ತೆರಳುವಾಗ 1 ಕಿಲೋಮೀಟರ್ನಷ್ಟು ಕೆಸರು ಗದ್ದೆಯಂತಾಗಿರುವ ರಸ್ತೆಯಲ್ಲಿ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿತ್ತು. ಈ ಗ್ರಾಮದಲ್ಲಿ ಪ್ರತಿನಿತ್ಯ ಶಾಲೆ ಮಕ್ಕಳು, ರೈತರು, ಕೂಲಿ ಕಾರ್ಮಿಕರು ಓಡಾಡುವ ಮಾರ್ಗವಾಗಿದ್ದು, ಯಾರಾದರೂ ಆರೋಗ್ಯ ತಪ್ಪಿದಲ್ಲಿ ಸ್ಥಳಕ್ಕೆ ವಾಹನ ಅಥವಾ ಆಂಬ್ಯುಲೆನ್ಸ್ ಬಾರದೆ 1 ಕಿಲೋಮೀಟರ್ವರೆಗೂ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಹಲವು ಬಾರಿ ಶಾಸಕರ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಸಕರು ಗಮನ ಹರಿಸದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಲು ಮುಂದಾಗಿರುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ನೋಡಿದಂಗೆ ನಾವೊಂದು ವಿಡಿಯೋ ಕೊಡ್ತೀವಿ, ನಿಮಗೆ ಪ್ರೆಸ್ಸಲ್ಲಿ ಹಾಕ್ತೀವಿ. ಒಂದು ಹೆಣ ಹೊರಕ್ಕಾಗಲ್ಲ ನನಗೆ. ಒಂದು ಹೆಣನ 4 ಜನ ಹೊರ್ಬೋದು, 20 ಜನ ತಗೊಬಂದಿವಿ ಹೆಣನ. ಎಷ್ಟೋ ಸಲ ನಾವು ಮನವರಿಕೆ ಮಾಡಿದ್ದೀವಿ MLA ಕೈಲಿ, ಒಂದು ರೋಡ್ ರೆಡಿ ಮಾಡಿಕೊಡಿ ಅಂತ. ಯಾಕೆಂತ ಹೇಳಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾಕೆ ಹೇಳಿ, ನಾವೆಲ್ಲ ಇಲ್ಲಿ ಬಡವರು ಇರೋದು, ಹಂಗಾಗಿ ಏನೋ ನಡೆಯುತ್ತೆ. ಏನು ಮನೆಗೆ ಹೋದ್ರೆ ನಾಳೆ ಮಾಡ್ಕೊಡ್ತೀವಿ, ಅಮೌಂಟ್ ತೆಗೆದಿಟ್ಟಿದ್ದೀವಿ, ಮಾಡಿಕೊಡ್ತೀವಿ. ಮಳೆಗಾಲದಿಂದ ಮಳೆಗಾಲ ಬಂತು, ಇಲ್ಲೇ ನೋಡ್ತೀವಿ, ಇಲ್ಲಿ ಕೆಂದು ಮನೆಯಲ್ಲಿ ಒಂದು ಸ್ಮಶಾನ ರೋಡು ಹೇಳ್ದಂಗೆ ಪಟ್ಟಣ ಮಾಡಿಕೊಟ್ರು. ನಾಳೆ ಬರ್ತೀನಿ ಅಂದರು, ನಾಳೆ ಹೋಗಿ 2 ವರ್ಷ ಆಯಿತು, ಇದುವರೆಗೆ ಭೇಟಿ ಇಲ್ಲ. ಯಾಕೆ ಹೇಳಿ, ಇದು ಜನ ಓಡಾಡೋ ರೋಡು, ಸ್ಮಶಾನ ರೋಡ್. ಏನು ದಿನ ಯಾರು ಸಾಯಲ್ಲ. ನೀವು ಪಂಚಾಯತಿಗೆ ಏನು ಅರ್ಜಿ ಕೊಟ್ಟಿಲ್ವಾ? ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ, MLA PDO ಎಲ್ಲರನ್ನು ಭೇಟಿ ಮಾಡಿದ್ದೀವಿ. 15 ಸಲ ಹೋಗಿದ್ದೀವಿ, 14 ಸಲ ಹೋಗಿದ್ದೀವಿ, ಅವ್ರನ್ನ ಭೇಟಿ ಮಾಡಿದ್ದೀವಿ. MLA ಅವ್ರನ್ನ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಏನು ಹೇಳ್ತಾರೆ MLA ಅವರು? ಭೇಟಿ ಮಾಡ್ಕೊಡ್ತೀವಿ, ಅಮೌಂಟ್ ತೆಗೆದಿಟ್ಟಿದ್ದೀವಿ, ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಆಯ್ತು. AC